ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೀವಿ, ಏನಿರುತ್ತೆ ಏನಿರಲ್ಲ ಅಂತ. ಎಸ್ಪೆಷಲಿ ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಗೋಲ್ಡ್ಮನ್ ಸಾಚಸ್ ಇಂದ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಬಂದಿದ್ದಾವೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ನೋಡಬಹುದು, ಗೋಲ್ಡ್ಮನ್ ಸಾಚಸ್ ಅಪ್ಗ್ರೇಡ್ಸ್ ಇಂಡಿಯಾ ಟು ಓವರ್ ವೇಟ್ ಆನ್ ಸ್ಟ್ರಾಂಗ್ ಅರ್ನಿಂಗ್ಸ್ ಮ್ಯಾಕ್ರೋಸ್ ಲಿಸ್ಟ್ ಫೇವರ್ಡ್ ಸೆಕ್ಟರ್ಸ್ ಲೀಡಿಂಗ್ ರಿಬೌಂಡ್. ಇಂಡಿಯನ್ ಮಾರ್ಕೆಟ್ಗೆ ಓವರ್ ವೇಟ್ ಅನ್ನ ಕೊಡ್ತಿದ್ದಾರೆ ಗೋಲ್ಡ್ಮನ್ ಸಾಚಸ್ ಅವರು. ಅಂದ್ರೆ ತಮ್ಮ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ನನಗೆ ಗೊತ್ತಿದೆ, ನಿಮ್ಗೆ ಎಲ್ರಿಗೂ ಅನಿಸಬಹುದು ಯಾರು ಅಪ್ಗ್ರೇಡ್ ಮಾಡಿದ್ರೇನು, ನಮ್ಮ ಮಾರ್ಕೆಟ್ ಅಂತೂ ಅಪ್ ಆಗ್ತಿಲ್ಲ ಅಂತ. ಬಟ್ ಅವೆಲ್ಲ ಒಂದು ಟೈಮ್ ಅಷ್ಟೇ. ಟೈಮ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೇದು. ಜೊತೆಗೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಗೆ ಅಥವಾ ಬೆಸ್ಟ್ ಪರ್ಫಾರ್ಮೆನ್ಸ್ ಗೆ ಈ ರೀತಿಯ ಟೈಮ್ ಕರೆಕ್ಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಲ್ಲ ನಾಳೆ ಮಾರ್ಕೆಟ್ ಅಪ್ ಅದೇ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಈಗಾಗಲೇ ನಾವು ಹಲವು ಈ ರೀತಿಯ ರಿಪೋರ್ಟ್ ಗಳನ್ನ ನೋಡಿದ್ವಿ. ಅಪ್ಗ್ರೇಡೇಷನ್ ಆಗಿದೆ, ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಎಸ್ಪೆಷಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಆಫ್ಟರ್ 2020 ಮಾರ್ಕೆಟ್ ಗೆ ಬಂದಿರೋರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಮಾರ್ಕೆಟ್ ನ ಲಾಂಗ್ ಟರ್ಮ್ ಹಿಸ್ಟ್ರಿ ಗೊತ್ತಿರೋರು ಈ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ, ಈಗಿನ ಅಂಡರ್ ಪರ್ಫಾರ್ಮೆನ್ಸ್ ಅದನ್ನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗೆ ಬೇಸ್ ಆಗಿ ನೋಡ್ತಿದ್ದಾರೆ. ನೀವು ಬೇಕಿದ್ರೆ ನಮ್ಮ ಮಾರ್ಕೆಟ್ ನ 2015ರಿಂದ 2017 ಮಧ್ಯೆ ಬರುವಂತ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಯಾವ ರೀತಿ ಇತ್ತು ಅಂತ. ಉದಾಹರಣೆಗೆ ನಾವು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, 2013ರಿಂದ 2016 ವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 2013ರಿಂದ 2015 ಮಾರ್ಚ್ ವರೆಗೂ. ಆ ನಂತರ ನೋಡಬಹುದು 1 ಇಯರ್ ಡೌನ್ ಇದೆ, ಮೋರ್ ದನ್ 15%. ಆ ನಂತರ ಕೂಡ ಕಮ್ ಬ್ಯಾಕ್ ಆದ್ರೂ ಕೂಡ ಫುಲ್ಲಿ ರಿಕವರ್ ಆಗ್ಲಿಲ್ಲ. ನಾವು ಈ ಐ ಇಂದ ಲೆಕ್ಕಾಚಾರ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ನೋಡಬಹುದು 2015 ಮಾರ್ಚ್ ಇಂದ ಮೇ 2017 ವರೆಗೂ ಅಂತ ಒಳ್ಳೆ ರಿಟರ್ನ್ಸ್ ಏನಿಲ್ಲ. 2 ವರ್ಷಕ್ಕಿಂತ ಮೇಲೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ. ಆ ನಂತರ ಅಲ್ಲಿಂದ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಂತರ ಕೋವಿಡ್ ಬಂತು, ಕ್ರಾಶ್ ಆಯ್ತು, ಅಲ್ಲಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮತ್ತೆ 21-22 ನಲ್ಲಿ ಒಂದಷ್ಟು ಕರೆಕ್ಷನ್ ಆಯ್ತು. ನೋಡಬಹುದು 13% ಇಂಡೆಕ್ಸ್ ಲೆವೆಲ್ ಅಲ್ಲಿ. ಇದು ಇನ್ನೂ ಜಾಸ್ತಿ ಇತ್ತು, ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣೋದಿಲ್ಲ. ಆನಂತರನೇ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿರೋದು. ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಗಳು ಬೇಸ್ ಅನ್ನು ಒದಗಿಸ್ತವೆ. ಮಾರ್ಕೆಟ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಇನ್ವೆಸ್ಟರ್ಸ್ ಯಾರು ಕೂಡ ಈಗಿನ ಮಾರ್ಕೆಟ್ ಪರಿಸ್ಥಿತಿಯನ್ನ ಖಂಡಿತ ನೆಗೆಟಿವ್ ದೃಷ್ಟಿಯಲ್ಲಿ ನೋಡ್ತಿಲ್ಲ. ಅದನ್ನ ಆಸ್ ಎ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ನಲ್ಲೇ ನೋಡ್ತಿರೋದು. ಒನ್ ಸೈಡೆಡ್ ರ್ಯಾಲಿ ಯಾವತ್ತು ಒಳ್ಳೆ ಮೊಮೆಂಟಮ್ ಅನ್ನ ಜಾಸ್ತಿ ದಿನ ಕಂಟಿನ್ಯೂ ಮಾಡೋದಿಲ್ಲ. ಕ್ರಾಶ್ ಆಗುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಜೊತೆಗೆ ಬಬಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ಒನ್ ಸೈಡ್ ರ್ಯಾಲಿ. ಬಬಲ್ ಯಾವಾಗ ಬೇಕಾದ್ರೂ ಬರ್ಸ್ಟ್ ಆಗ್ಬಹುದು. ಅಂತಹ ಸಂದರ್ಭದಲ್ಲಿ ನಾವು ಅನುಭವಿಸೋ ಲಾಸಸ್ ಇದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ಈಗಿನ ಲಾಸಸ್ ಏನು ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಆಸ್ ಎ ಇನ್ವೆಸ್ಟರ್ಸ್. ನೋಡೋಣ, ಇವೆಲ್ಲ ರಿಪೋರ್ಟ್ ಗಳು ಖಂಡಿತ ಎಲ್ಲ ಒಳ್ಳೊಳ್ಳೆ ಸುದ್ದಿಗಳು ಗುಂಪು ಕೂಡಿದ್ದಾವೆ. ಯಾವಾಗ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕೊಡಬಹುದು. ಜೊತೆಗೆ ಇವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ತಿದ್ದಾರೆ. ಕೆಲವೊಂದು ಫೇವರೇಟ್ ಸೆಕ್ಟರ್ಸ್ ಅನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ಸ್ಟ್ರಾಂಗ್ ಅರ್ನಿಂಗ್ಸ್ ಗ್ರೋತ್ ಅಂತ ಹೇಳ್ತಿದ್ದಾರೆ. ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಪ್ಗ್ರೇಡ್. ಯಾಕೆ ಇಂಡಿಯಾ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಮ್ಯಾಕ್ರೋ ಅಂಡ್ ಕಾರ್ಪೊರೇಟ್ ಸ್ಟ್ರೆಂತ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಜೊತೆಗೆ ನಾಟ್ ಜಸ್ಟ್ ಎ ಕ್ಯಾಚ್ ಅಪ್ ಟ್ರೇಡ್, ಇದು ಬರೀ ಕ್ಯಾಚ್ ಅಪ್ ಟ್ರೇಡ್ ಅಷ್ಟೇ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಯಾಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಬಹುದು ಅಂತ ನೋಡೋದಾದ್ರೆ, ಇವರು 4 ಪಿಲ್ಲರ್ಸ್ ಅನ್ನು ಮೆನ್ಷನ್ ಮಾಡ್ತಿದ್ದಾರೆ. ಪಾಲಿಸಿ ಸಪೋರ್ಟ್, ಅಂದ್ರೆ ಸರ್ಕಾರ ಗ್ರೋತ್ ಗೆ ಸಪೋರ್ಟ್ ಮಾಡ್ತಿದೆ. ಅರ್ನಿಂಗ್ಸ್ ರಿವೈವಲ್ ಆಗ್ತಿದೆ. ಇಂಪ್ರೂವ್ಡ್ ಫಾರಿನ್ ಪೊಸಿಷನಿಂಗ್, ಹಾಗೆ ಡಿಫೆನ್ಸಿಬಲ್ ವ್ಯಾಲ್ಯೂಯೇಷನ್ಸ್. ವ್ಯಾಲ್ಯೂಯೇಷನ್ ವೈಸ್ ಕೂಡ ಈಗ ಕಡಿಮೆ ಇದೆ. ಇತ್ತೀಚಿನ ಅಂಡರ್ ಪರ್ಫಾರ್ಮೆನ್ಸ್ ಕಡಿಮೆ ಮಾಡಿದೆ. ಈ 4 ಪಿಲ್ಲರ್ಸ್ ಅನ್ನ ಇವರು ಲಿಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ನಿಫ್ಟಿ 50ಗೆ ನೋಡಬಹುದು 29,000 ಟಾರ್ಗೆಟ್ ಕೊಡ್ತಿದ್ದಾರೆ ಬೈ ದ ಎಂಡ್ ಆಫ್ 2026. ನಾವೀಗ ಆಲ್ಮೋಸ್ಟ್ ನಿಯರ್ 2025 ಎಂಡ್ ಅಲ್ಲಿ ಇದೀವಿ. ಇನ್ನು ಒಂದು ವರ್ಷದಲ್ಲಿ ಅಂದ್ರೆ 2026 ಅಂತ್ಯಕ್ಕೆ 29,000 ಕೂಡ ಹೋಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಕೊಡ್ತಿದ್ದಾರೆ. ಇಂದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳು ಬೇರೆ ಬೇರೆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಅಪ್ಸೈಡ್ ರಫ್ಲಿ 14%. 1 ಇಯರ್ ಅಲ್ಲಿ 14% ಇಂಡೆಕ್ಸ್ ಅಲ್ಲಿ ರ್ಯಾಲಿ ಅಂದ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಅದು ಇಲ್ಲಿವರೆಗೂ $30 ಬಿಲಿಯನ್ ವರ್ತ್ ಆಫ್ ಇಕ್ವಿಟೀಸ್ ಅನ್ನ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ವ್ಯಾಲ್ಯೂಯೇಷನ್ಸ್ ಅನ್ನ ಕಡಿಮೆಗೆ ತರಲಿಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಪಾಲಿಸಿ ಟೈಲ್ವಿಂಡ್ಸ್, ಈಗಾಗಲೇ ಸರ್ಕಾರದ ಪಾಲಿಸೀಸ್, ರಿಸರ್ವ್ ಬ್ಯಾಂಕ್ ಪಾಲಿಸೀಸ್ ಫಲವನ್ನ ಕೊಡ್ಲಿಕ್ಕೆ ಶುರು ಮಾಡಿದೆ. ಅರ್ನಿಂಗ್ ಸೈಕಲ್ ಆಸ್ ಬಾಟಮ್ಡ್. ಅರ್ನಿಂಗ್ಸ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಏನ್ ಬಂದಿತ್ತು ಕೆಲವು ಸೆಕ್ಟರ್ಸ್ ಅಲ್ಲಿ, ಅದು ಬಾಟಮ್ ಆಗಿದೆ, ರಿವೈವಲ್ ಆಗಬಹುದು ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಜೊತೆಗೆ ಇನ್ಫ್ಲೇಷನ್ ಲೆವೆಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಇನ್ವೆಸ್ಟರ್ಸ್ ಸ್ಟ್ರಾಟಜಿಗೆ ಬಂದ್ರೆ, ಹೌ ಟು ಪ್ಲೇ ದ ಅಪ್ಗ್ರೇಡ್, ಫೇವರ್ಡ್ ಸೆಕ್ಟರ್ ಡ್ರೈವಿಂಗ್ ಆಪ್ಟಿಮಿಸಮ್. ಯಾವ ಸೆಕ್ಟರ್ಸ್ ಅಲ್ಲಿ ಇದು ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನು ತರಬಹುದು, ಯಾವನ್ನ ಫೋಕಸ್ ಮಾಡಬಹುದು ಅಂತ ನೋಡೋದಾದ್ರೆ
ಇವರು ಫೈನಾನ್ಷಿಯಲ್ಸ್ ಅನ್ನ ಕೊಡ್ತಿದ್ದಾರೆ. ಫೈನಾನ್ಷಿಯಲ್ಸ್ ಇಲ್ಲದೆ ಖಂಡಿತ ಯಾವ ದೇಶನೂ ಕೂಡ ಗ್ರೋತ್ ಆಗೋಕ್ ಆಗೋದಿಲ್ಲ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಖಂಡಿತ ಅವಶ್ಯಕತೆ ಇದ್ದೇ ಇದೆ. ಯಾಕಂದ್ರೆ ಅದು ಒಂಥರ ದೇಶದ ಗ್ರೋತ್ ಗೆ ನಮ್ಮ ಬಾಡಿಯಲ್ಲಿ ನರಮಂಡಲ ಇದ್ದಾಗಿ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ. ಹಾಗಾಗಿ ಅದು ಯಾವಾಗ್ಲೂ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು NPS, ಅಸೆಟ್ ಕ್ವಾಲಿಟಿ, ಇವುಗಳನ್ನ ಫೋಕಸ್ ಮಾಡಬೇಕು. ಎಲ್ಲಿ NPS ಕಡಿಮೆ ಆಗ್ತಿದೆ, ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ ಅಂತ ಕಂಪನೀಸ್ ಅನ್ನ ಫೋಕಸ್ ಮಾಡಿದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಚೆನ್ನಾಗಿರುತ್ತೆ. ಇನ್ನು ಕನ್ಸ್ಯೂಮರ್ ಸೆಕ್ಟರ್ಸ್, ಸ್ಟೇಪಲ್ಸ್, ಆಟೋಸ್, ಡ್ಯೂರಬಲ್ಸ್ ಇದನ್ನ ಕೊಡ್ತಿದ್ದಾರೆ. ಫೇವರಿಂಗ್ ಸೆಕ್ಟರ್ಸ್ ಅಂತ ಡಿಫೆನ್ಸ್ ಹೇಳ್ತಿದ್ದಾರೆ. ಖಂಡಿತ ಡಿಫೆನ್ಸ್ ಗೆ ಒಳ್ಳೆ ಅವಕಾಶಗಳಿದೆ. ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ ಚೆನ್ನಾಗಿದೆ ಡಿಫೆನ್ಸ್ ಗೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಇತ್ತೀಚೆಗೆ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ. ಅಂತಹ ಡೌನ್ ಫಾಲ್ ಗಳನ್ನ ಫೇಸ್ ಮಾಡಕ್ಕೆ ರೆಡಿ ಇರಬೇಕು. ಯಾಕಂದ್ರೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಾಗ ಒಂದಷ್ಟು ಕರೆಕ್ಷನ್ ಆದೇ ಆಗುತ್ತೆ. ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿರಬೇಕು. ಇನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂಡ್ ಟೆಲಿಕಾಂ, ಇಂಟರ್ನೆಟ್ ಕಂಪನೀಸ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಮಾಸ್ ಕನ್ಸಂಪ್ಷನ್ ರಿವೈವಲ್, GST ಬದಲಾವಣೆ ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಏನಿದೆ ಅದು ಕನ್ಸಂಪ್ಷನ್ ಅಲ್ಲಿ ಗ್ರೋತ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ನ್ಯೂ ಎಕಾನಮಿ ಆಪರ್ಚುನಿಟೀಸ್ ಅಂದ್ರೆ ಇಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಎಲೆಕ್ಟ್ರಿಕ್ ಮೊಬಿಲಿಟಿ ಅಂದ್ರೆ EVs, ಡಿಫೆನ್ಸ್ ಟೆಕ್ನಾಲಜಿ, ಇಲ್ಲಿ ನ್ಯೂ ಆಪರ್ಚುನಿಟಿ ಬಗ್ಗೆ ಹೇಳ್ತಿದ್ದಾರೆ. ಸೆಲ್ಫ್ ಸಫಿಶಿಯನ್ಸಿ ಅಂಡ್ ಎನರ್ಜಿ ಸೆಕ್ಯೂರಿಟಿ, ಕಂಟಿನ್ಯೂಡ್ ಗವರ್ನಮೆಂಟ್ ಫೋಕಸ್ ಆನ್ ರಿನ್ಯೂವಬಲ್ಸ್, ಪವರ್, ಡಿಫೆನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಎಸ್ಪೆಷಲಿ ಆತ್ಮನಿರ್ಭರ ಭಾರತ ಈ ಸೆಗ್ಮೆಂಟ್ ಕೂಡ ನಮಗೆ ಒಳ್ಳೆಯ ಅವಕಾಶಗಳನ್ನ ಒದಗಿಸಬಹುದು ಅನ್ನುವಂತ ಮಾತನ್ನ ಗೋಲ್ಡ್ಮನ್ ಸಾಚಸ್ ಅವರು ಹೇಳ್ತಿದ್ದಾರೆ. ಇಷ್ಟು ಸೆಕ್ಟರ್ಸ್ ಅನ್ನ ಬೇಕಿದ್ರೆ ಟಾರ್ಗೆಟ್ ಮಾಡಬಹುದು. ನೀವು ಕೂಡ ಈಗಾಗಲೇ ಸಾಕಷ್ಟು ಸೆಕ್ಟರ್ಸ್ ನ ಶೇರ್ ಗಳನ್ನ ನೀವು ಹೊಂದಿದ್ದೀರಿ. ಖಂಡಿತ ಡಿಫೆನ್ಸ್ ಅಲ್ಲಿ ಆಗ್ಬಹುದು, ರಿನ್ಯೂವಬಲ್ ಎನರ್ಜಿ ಆಗ್ಬಹುದು, ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗ್ಬಹುದು, ಇನ್ನು ಫೈನಾನ್ಷಿಯಲ್ಸ್ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಸ್ಟಡಿ ಮಾಡಿ. ಖಂಡಿತ ಇಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಇನ್ನು ಅಂಡರ್ ವೇಟ್ಸ್ ಗೆ ಬರೋದಾದ್ರೆ ಎಕ್ಸ್ಪೋರ್ಟರ್ಸ್ ಸಚ್ ಆಸ್ IT ಸರ್ವಿಸಸ್, ಫಾರ್ಮಾ, ಇಂಡಸ್ಟ್ರಿಯಲ್ ಅಂಡ್ ಕೆಮಿಕಲ್ಸ್ ಅನ್ನ ಇವರು ಅಂಡರ್ ವೇಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಸದ್ಯದ ಮಟ್ಟಿಗೆ ಮುಂದಿನ ದಿನಗಳು ಹೇಗಿರುತ್ತವೆ ಅಂತ ಹೇಳಕ್ ಆಗ್ತಿಲ್ಲ. ಅನ್ಸರ್ಟೈನಿಟಿ ಇದೆ, ಜೊತೆಗೆ ವ್ಯಾಲ್ಯೂಯೇಷನ್ಸ್ ಕೂಡ ಎಲಿವೇಟೆಡ್ ಅಂದ್ರೆ ಇನ್ನು ಜಾಸ್ತಿನೇ ಇದೆ ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಹಾಗಾಗಿ ಅಂಡರ್ ವೇಟ್ ಕೊಡ್ತಿದ್ದಾರೆ ಈ ಸೆಕ್ಟರ್ಸ್ ಗೆ, IT, ಫಾರ್ಮಾ, ಇಂಡಸ್ಟ್ರಿಯಲ್ ಅಂಡ್ ಕೆಮಿಕಲ್ಸ್ ಗೆ. ಈ ರೀತಿಯ ರಿಪೋರ್ಟ್ ಅನ್ನ ಗೋಲ್ಡ್ಮನ್ ಸಾಚಸ್ ಅವರು ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಕಮ್ ಬ್ಯಾಕ್ ಅಂತ. ಇನ್ನು ಮದ್ರಾಸ್ ಹೈಕೋರ್ಟ್ ಇಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ಬಂದಿದೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಒಂದು ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನ. ಬಟ್ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಅದೇನು ಅಂತಂದ್ರೆ ಮದ್ರಾಸ್ HC ರೆಕಗ್ನೈಸಸ್ ಕ್ರಿಪ್ಟೋ ಕರೆನ್ಸಿ ಆಸ್ ಪ್ರಾಪರ್ಟಿ. ಕ್ರಿಪ್ಟೋ ಕರೆನ್ಸಿಯನ್ನ ಆಸ್ತಿ ಅಂತ ಪರಿಗಣಿಸಿದೆ. ಇದು ಖಂಡಿತ ಇಂಡಿಯನ್ ಇನ್ವೆಸ್ಟರ್ಸ್ ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ನಾನು ಯೂಶುವಲಿ ಅವಾಯ್ಡ್ ಮಾಡ್ತೀನಿ. ನಿಮಗೆ ಗೊತ್ತಿರಬಹುದು, ನಾನು ಈ ಹಿಂದೆ ಕೂಡ ಇದ್ರ ಬಗ್ಗೆ ಕವರ್ ಮಾಡಿದೆ. ಕ್ರಿಪ್ಟೋ ನಾನು ಕನ್ಸಿಡರ್ ಮಾಡೋದಿಲ್ಲ ಅಂತ. ಇನ್ ಕೇಸ್ ಕನ್ಸಿಡರ್ ಮಾಡೋದಾದ್ರೆ ಏನೋ ಕಳ್ಕೊಳ್ಳೋಕೆ ರೆಡಿ ಇರೋವಷ್ಟು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ಪ್ರಿಫರ್ ಮಾಡೋದಿಲ್ಲ. ಬಟ್ ಮದ್ರಾಸ್ ಹೈಕೋರ್ಟ್ ನ ತೀರ್ಪು ಖಂಡಿತ ಅವಕಾಶಗಳನ್ನ ಒದಗಿಸುತ್ತೆ. ಯಾಕೆಂತಂದ್ರೆ ಭಾರತದಲ್ಲಿ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕನ್ಸಿಡರ್ ಆಗುವಂತ ಚಾನ್ಸಸ್ ಇರುತ್ತೆ. ಬೇರೆ ಕೋರ್ಟ್ ಗಳಿಗೂ ಕೂಡ ಈ ರೀತಿಯ ಆದೇಶಗಳನ್ನ ಕೊಡ್ಲಿಕ್ಕೆ ಇದು ಮೇ ಬಿ ಕಾರಣ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಮೇಜರ್ ಲೀಗಲ್ ರೆಕಗ್ನಿಷನ್, ಇಷ್ಟು ದಿನ ಯಾವುದೇ ರೀತಿಯ ಲೀಗಲ್ ರೆಕಗ್ನಿಷನ್ ಇರಲಿಲ್ಲ. ಬಹುಶಃ ಈ ಆರ್ಡರ್ ಅದಕ್ಕೆ ಕಾರಣ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಲಾ ಎಕ್ಸ್ಪರ್ಟ್ಸ್. ನೋಡಬಹುದು, ದಿಸ್ ಟ್ರಾನ್ಸ್ಫಾರ್ಮ್ಸ್ ಇಂಡಿಯನ್ ಕ್ರಿಪ್ಟೋ ಇನ್ವೆಸ್ಟರ್ಸ್ ಇಂಟು ಲೀಗಲ್ ಓನರ್ಸ್ with enforceable property rights. S.B. Shravan Shankar, advocate on record, Supreme Court of India. They are no longer unsecured creditors but beneficiaries with fiduciary rights owed by exchanges. Exchanges ಏನಿರುತ್ತವೆ ಅವುಗಳು ಇಲ್ಲಿ ಆಗುವಂತ ಸಮಸ್ಯೆಗಳಿಗೆ ಹೊಣೆಗಾರರಾಗ್ತವೆ. ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆರ್ಡರ್ಸ್ ಗಳು ಬರುತ್ತೆ ಅಂತ. ಬಹುಶಃ ಇದು ಸರ್ಕಾರಕ್ಕೂ ಕೂಡ ಕ್ರಿಪ್ಟೋ ಕರೆನ್ಸಿಯನ್ನ ಆಸ್ ಎ ಪ್ರಾಪರ್ಟಿ ಕನ್ಸಿಡರ್ ಮಾಡ್ಲಿಕ್ಕೆ ಫೋರ್ಸ್ ಮಾಡಬಹುದು. ನೋಡೋಣ. ಬಟ್ ಆಸ್ ಆಫ್ ನೌ ಕೇರ್ಫುಲ್ ಆಗಿರೋದು ಒಳ್ಳೆದು ಈ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಇನ್ನು AI ಬಬಲ್ ಬಗ್ಗೆ ಮಕ್ವೆರೀಸ್ ನ ಸಂದೀಪ್ ಭಾಟಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, ಇಫ್ AI ಬಬಲ್ ಬರ್ಸ್ಟ್ ಇಂಡಿಯಾ ಸ್ಟ್ಯಾಂಡ್ಸ್ ಟು ಗೇನ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಜನ ಎಕ್ಸ್ಪರ್ಟ್ಸ್ ವಾರ್ನ್ ಮಾಡ್ತಿದ್ದಾರೆ AI ಬಬಲ್ ಬರ್ಸ್ಟ್ ಆಗ್ಬೋದು ಅಂತ, ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ ಕೇಸ್ ಆ ರೀತಿ ಆದ್ರೆ ಅದು ಭಾರತಕ್ಕೆ ಒಂದು ಅವಕಾಶ ಅನ್ನುವಂತ ಮಾತನ್ನು ಸಂದೀಪ್ ಭಾಟಿ ಅವರು ಹೇಳ್ತಿದ್ದಾರೆ. ನೋಡೋಣ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಹಾಗಾಗಿನೇ ಅದು ಅವಕಾಶಗಳನ್ನು ತಂದೊದಗಿಸುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಭಾರತದ ಕಡೆ ಮುಖ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ AI ಬಬಲ್ ಬರ್ಸ್ಟ್ ಆದ್ರೆ. ಇನ್ನು JK ಟೈರ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, JK ಟೈರ್ ಲುಕ್ಸ್ ಟು ಪಂಪ್ ಇನ್ ₹5,000 crore ಇನ್ವೆಸ್ಟ್ಮೆಂಟ್ ಓವರ್ 6 years ಟು ಬೂಸ್ಟ್ ಪ್ರೊಡಕ್ಷನ್ ಕೆಪಾಸಿಟಿ. ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿಕ್ಕೆ ಮುಂದಿನ 6 ವರ್ಷಗಳಲ್ಲಿ 5,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಡಿಸಿಷನ್ ತಗೊಳ್ಳುತ್ತಿದೆ. ನೆಕ್ಸ್ಟ್ ರಿಸಲ್ಟ್ ಗಳ ಕಡೆ ಬಂದ್ರೆ ಏಥರ್ ಎನರ್ಜಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 54% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ಇನ್ನು EBITDA ಮಾರ್ಜಿನಲ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 139 ಕೋಟಿ ಲಾಸ್ ಇತ್ತು ಹಿಂದಿನ ವರ್ಷ, ಈ ಸಲ 133 ಕೋಟಿ ರಿಪೋರ್ಟ್ ಮಾಡಿದೆ. ಹಾಗೆ
ನೆಟ್ ಲಾಸ್ ಅನ್ನು ನೋಡಿದ್ರೆ 154 ಕೋಟಿ ಇದೆ. ಹಿಂದಿನ ವರ್ಷ 197 ಕೋಟಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು. ಈ ಸಲ 154 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಇನ್ನು ವೋಡಾಫೋನ್ ಐಡಿಯಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 1.6% ಅಪ್ ಆಗಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕಂಪನಿಯ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಬಿಟಾ ಕೂಡ 1.6% ಅಪ್ ಆಗಿದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಇಲ್ಲೂ ಎಂತ ಏನ್ ದೊಡ್ಡದಲ್ಲ, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ. 41.8 ಇಂದ 41.9 ಅಪ್ ಆಗಿದೆ. ಇನ್ನು ನೆಟ್ ಲಾಸ್ ಗೆ ಬಂದು 5524 ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ ನೆಟ್ ಲಾಸ್ ಆಗಿ. ಹಿಂದಿನ ಸಲ 6608 ಕೋಟಿ ರಿಪೋರ್ಟ್ ಮಾಡಿತ್ತು ನೆಟ್ ಲಾಸ್. ಈಗ 5524 ಕೋಟಿ. ಅಂದ್ರೆ ಲಾಸ್ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಅದೇ ಒಂದು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು. ಇನ್ನು ಅರ್ಪು ಮಾಡೋದಾದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ 180 ರೂಪಾಯಿ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 8.7% ಅಪ್ ಆಗಿದೆ. ಇದು ಕೂಡ ಒಳ್ಳೆ ಸುದ್ದಿನೇ. ಅರ್ಪು ರೈಸ್ ಆಗಿದೆ. ಇತ್ತೀಚಿನ ಪ್ರೈಸ್ ಚೇಂಜಸ್ ಏನಿದೆ ಅದು ಕಂಪನಿಯ ಅರ್ಪುನ ಜಾಸ್ತಿ ಮಾಡಿದೆ. ನಂತರ ತ್ರಿವೇಣಿ ಟರ್ಬೈನ್ ರೆವೆನ್ಯೂ ನೋಡಬಹುದು 1% ಅಪ್ ಆಗಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಎಬಿಟಾದಲ್ಲಿ 2.9% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಎಕ್ಸ್ಪಾಂಡ್ ಆಗಿದೆ. 22.2 ಇಂದ 22.6 ಅಪ್ ಆಗಿದೆ. ಪ್ರಾಫಿಟ್ 0.3% ಅಪ್ ಆಗಿದೆ. ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ನಂತರ ಸಿರ್ಮಾ SGS ರೆವೆನ್ಯೂ 37% ಅಪ್ ಆಗಿದೆ. ಎಬಿಟಾ 62% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. 8.5 ಇಂದ 10% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 76% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಸಿರ್ಮಾ SGS ಟೆಕ್ನಾಲಜೀಸ್ ಅಲ್ಲಿ. ನಂತರ ಉಡ್ಕೋ ನೋಡಬಹುದು NIA 31.7% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 3% ಅಪ್ ಆಗಿದೆ. ನಂತರ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಕಂಪನಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ 6 ಕೋಟಿ. ಹಿಂದಿನ ಸಲ 18.5 ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿತ್ತು. ಈ ಸಲ 6 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ. ರೆವೆನ್ಯೂ 17.5% ಅಪ್ ಆಗಿದೆ. ಎಬಿಟಾ 17% ಡೌನ್ ಇದೆ. ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. 8.9 ಇಂದ 6.3 ಗೆ ಇಳಿದಿದೆ. ಇನ್ನು ಸೋಲಾರ್ ಇಂಡಸ್ಟ್ರೀಸ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೆಟ್ ಪ್ರಾಫಿಟ್ ನೋಡಬಹುದು 20% ಅಪ್ ಆಗಿದೆ. ರೆವೆನ್ಯೂ 21% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ. 25.9 ಇಂದ 26.5 ಅಪ್ ಆಗಿದೆ. ಎಬಿಟಾ 24% ಅಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ. ನಂತರ ಕ್ಯಾರಿಸೆಲ್ ನೆಟ್ ಪ್ರಾಫಿಟ್ ನೋಡಬಹುದು 61% ರೈಸ್ ಆಗಿದೆ. ರೆವೆನ್ಯೂ 16% ಅಪ್ ಆಗಿದೆ. ಎಬಿಟಾ 23.9% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. 18 ಇಂದ 19.2 ಅಪ್ ಆಗಿದೆ. ನಂತರ ವಿಮಾರ್ಟ್ ರೆವೆನ್ಯೂ 22% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 84% ಡೌನ್ ಇದೆ. ಎಬಿಟಾ 85% ಅಪ್ ಆಗಿದೆ. ಇನ್ನು ಮಾರ್ಜಿನ್ 8.9% ಇದೆ. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. ಬಟ್ ಕಂಪನಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಈ ಸಲ. ಬಟ್ ಲಾಸ್ ಅಲ್ಲಿ ಹಿಂದಿನ ಸಲ 56 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು. ಈಗ ನಿಯರ್ಲಿ 9 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ನಂತರ ವಿನಸ್ ಪೈಪ್ಸ್ ರೆವೆನ್ಯೂ ನೋಡಬಹುದು 27% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 10% ಅಪ್ ಆಗಿದೆ. ಎಬಿಟಾ 16% ಅಪ್ ಆಗಿದೆ. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ನೆಟ್ ಪ್ರಾಫಿಟ್ 31% ಡೌನ್ ಇದೆ. ರೆವೆನ್ಯೂ 19% ಅಪ್ ಆಗಿದೆ. ಎಬಿಟಾ 1% ಡೌನ್ ಇದೆ. ಮಾರ್ಜಿನ್ 6.2 ಇಂದ 5.1 ಗೆ ಇಳಿದಿದೆ. ನಂತರ SJVN ನೆಟ್ ಪ್ರಾಫಿಟ್ ನೋಡಬಹುದು 30% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ರೆವೆನ್ಯೂ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಎಬಿಟಾ 2.9% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. 81.4 ಇಂದ 83.3 ಅಪ್ ಆಗಿದೆ. ನಂತರ KPIT ಟೆಕ್ ರೆವೆನ್ಯೂ ನೋಡಬಹುದು 3.2% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಡೌನ್ ಇದೆ 2%. ಎಬಿಟ್ 4% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ. ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ಪ್ರಾಫಿಟ್ ನೋಡಬಹುದು 22% ಅಪ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 22% ಅಪ್ ಆಗಿದೆ. AUM ಅಲ್ಲಿ 24% ಗ್ರೋತ್ ಆಗಿದೆ. ನ್ಯೂ ಲೋನ್ಸ್ ಕೂಡ 26% ಇನ್ಕ್ರೀಸ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 22% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ ನಿಯರ್ಲಿ 22% ಅಪ್ ಆಗಿದೆ. ಅಸೆಟ್ ಕ್ವಾಲಿಟಿ ಯಾರಕ್ಕೆ ಬಂದ್ರೆ NPA ಸ್ವಲ್ಪ ಜಾಸ್ತಿ ಆಗಿದೆ. ಎಸ್ಪೆಷಲಿ GNPA, ಗ್ರಾಸ್ NPA, NNPA ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಸ್ವಲ್ಪ ವೀಕ್ ಆಗಿದೆ ಅಥವಾ ಡೌನ್ ಇದೆ. ಕಾರ್ ರೇಷಿಯೋ ನೋಡೋದಾದ್ರೆ 21.96 ಇಂದ 21.23 ಗೆ ಇಳಿದಿದೆ. ಇನ್ನು ಗೈಡೆನ್ಸ್ ವಿಚಾರಕ್ಕೆ ಬಂದ್ರೆ AUM ಗ್ರೋತ್ ಗೈಡೆನ್ಸ್ ನೋಡಬಹುದು 22 to 23% ಕೊಡ್ತಾ ಇದೆ ಕಂಪನಿ. ಅಂದ್ರೆ ಹಿಂದಿನ ಸಲಕ್ಕೆ ಹೋಲಿಸಿದ್ರೆ ಕಡಿಮೆ ಮಾಡಿದೆ ಗೈಡೆನ್ಸ್ ಅನ್ನ. 24 ಇಂದ 25% ವರೆಗೂ ಇರಬಹುದು ಅಂತ ಹೇಳಿತ್ತು. ಈಗ ಅದನ್ನ ರೆಡ್ಯೂಸ್ ಮಾಡಿದೆ, ಕಟ್ ಮಾಡಿದೆ. 17 ಮಿಲಿಯನ್ ನ್ಯೂ ಕಸ್ಟಮರ್ಸ್ ಬಗ್ಗೆ ಹೇಳ್ತಾ ಇದೆ. FY26 ಅಲ್ಲಿ ಆಡ್ ಮಾಡಬಹುದು ಅಂತ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಫ್ಲಾಟ್ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು ಡಿಕ್ಲೈನ್ ಆಗಿದೆ 1.8%. ಎಬಿಟಾ ಇಲ್ಲೂ ಕೂಡ 1.4% ಡೌನ್ ಇದೆ. ಮಾರ್ಜಿನ್ಸ್ 17.5 ಇಂದ 17.6 ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 15.7% ಡೌನ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಬಾಲಾಜಿ ಅಮೈನ್ಸ್ ರಿಪೋರ್ಟ್ ಮಾಡಿದೆ ನೋಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.